ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ನಾನು ಈ ಪ್ರಪಂಚದ ಬಗ್ಗೆ ಮುಕ್ತವಾಗಿ ಸ್ವಲ್ಪ ವಿಚಾರಗಳನ್ನ ಮಾತಾಡ್ಕೊಳ್ಳೋಣ ಅಂತ ಬಂದೆ ನಿಮ್ಮ ಜೊತೆ. ಸ್ನೇಹಿತರೆ ನೋಡಿ, ನಾವು ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ನೋಡ್ತೀವಲ್ಲ, ಆ ವ್ಯಕ್ತಿ ಸಾರ್ವಜನಿಕವಾಗಿ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾನಲ್ಲ, ಅದು ನಿಜಕ್ಕೂ ಕೂಡ ಅದು ಆತನ ಒರಿಜಿನಾಲಿಟಿ ಆಗಿರುತ್ತೆ ಅನ್ನೋದಕ್ಕೆ ಯಾವುದೇ ತರಹದ ನಂಬಿಕೆ ಇಲ್ಲ. ಸ್ನೇಹಿತರೆ ನೋಡಿ, ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಟಿ ವಿ ಮುಂದೆ ಬಂದುಬಿಟ್ಟು ಜ್ಯೋತಿಷಿ ಏನು ಮಾಡ್ತಾನೆ, ಅಮ್ಮ ಹೇಳ್ರಮ್ಮ, ಏನಮ್ಮ ಸಮಾಚಾರ, ಈ ರೀತಿಯಾಗಿ ಹೆಣ್ಮಕ್ಳಿಗೆಲ್ಲ ಗೌರವ ಕೊಟ್ಕೊಂಡು ಮಾತಾಡ್ತಾ ಇರ್ತಾರೆ. ಆಮೇಲೆ ಗಂಡಸರು ಮಾತಾಡ್ರು ಒಳ್ಳೆ ಚೆನ್ನಾಗಿ ಅವ್ರ ಜೊತೆ ಬಹುವಚನದಲ್ಲಿ ಮಾತಾಡಿಸ್ತಾ ಇರ್ತಾರೆ. ನೋಡು, ಜ್ಯೋತಿಷಿ, ಸ್ವಾಮೀಜಿ, ಗುರೂಜಿ ಎಷ್ಟು ಒಳ್ಳೆಯವರಲ್ವಾ, ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರಲ್ವಾ, ನಾವು ಪಬ್ಲಿಕ್ ಏನಾರ ಮಾತಾಡ್ಸಿರು ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ ಅಂತ ನಾವು ಅಂದ್ಕೋತೀವಿ. ಆದರೆ ಆ ಒಳ್ಳೆ ಚೆನ್ನಾಗಿ ಮಾತಾಡ್ತಿರ್ತಾರಲ್ಲ, ಅದರ ಹಿಂದೆ ಕೂಡ ಒಂದು ಗೋಮುಖ ವ್ಯಾಘ್ರನಂತಹ ಒಂದು ಮುಖ ಇರುತ್ತೆ ಸ್ನೇಹಿತರೆ. ಅದೇ ಈ ಕಮಲಾಕರ ಭಟ್. ಆತ ನೋಡಿ, ಆತಂದು ನ್ಯೂಸ್ ಚಾನಲಲ್ಲೆಲ್ಲ ಗೊತ್ತಾಗಿಬಿಟ್ಟಿದೆ. ಅದೇ ಭವಿಷ್ಯ ಹೇಳಬೇಕಾದ್ರೆ ಎಷ್ಟು ಚೆನ್ನಾಗಿ ದೇವರು, ಆ ರೀತಿಯಾಗಿ ದೇವರ ಮನೋಭಾವದಲ್ಲಿ ಹೆಣ್ಮಕ್ಳೆಲ್ಲ ನೋಡ್ತಾರೆ. ಜ್ಯೋತಿಷಿ ಜಾಸ್ತಿ ಕೇಳೋದು ಹೆಣ್ಮಕ್ಳೇ ಗಂಡು ಮಕ್ಳಿಗಿಂತ. ಗಂಡು ಮಕ್ಳಿಗೆ ಕೇಳಲ್ಲ ಅಂತಿಲ್ಲ, ಈ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಕೇಳ್ತಾರೆ. ಅಂತಹ ಹೆಣ್ಮಕ್ಳಿಗೆಲ್ಲ ಇದೊಂದು ಉತ್ತಮವಾದಂತಹ ಉದಾಹರಣೆ. ಜ್ಯೋತಿಷಿಗಳು ಅಂತಲೇ ಅಲ್ಲ, ತುಂಬ ಜನ ಇದೇ ಥರ ಇರ್ತಾರೆ. ಯಾವುದೋ ಒಬ್ಬ ಚಿತ್ರನಟ ಜನಗಳು ಮುಂದೆ ಹಂಗಿರಬೇಕು ಹಿಂಗಿರಬೇಕು ಅಂತಿರ್ತಾರೆ, ಆದರೆ ಅವರ ಹಿಂದಿನ ಬ್ಯಾಕ್ಗ್ರೌಂಡ್ ಬೇರೆನೇ ಇರುತ್ತೆ. ಇದೆಲ್ಲ ಕ್ಯಾಮ್ರಾ ಮುಂದೆ ಆಡುವ ನಾಟಕವಷ್ಟೇ ಹೊರತು ಎಲ್ಲದು ನಿಜ ಆಗಿರಲ್ಲ, ಸುಳ್ಳು ಕೂಡ ಆಗಿರುತ್ತೆ. ಯಾಕೆ ಆ ರೀತಿ ಮಾಡ್ತಾರೆ? ಸಾರ್ವಜನಿಕವಾಗಿ ನಾವು ಕೆಟ್ಟವರು ಅಂತ ಪ್ರೊಜೆಕ್ಷನ್ ಮಾಡ್ಕೊಳಕ್ಕಾಗಲ್ವಲ್ಲ. ತಮ್ಮ ಕೆಟ್ಟತನವನ್ನು ಪ್ರೊಜೆಕ್ಷನ್ ಮಾಡ್ಕೊಂಡ್ರೆ ಅವರ ಮಾರ್ಕೆಟ್ ಬಿದ್ದೋಗುತ್ತಲ್ಲ. ಈ ಬಹುವಚನದಿಂದ ಮಾತಾಡ್ಸೋದು, ತುಂಬ ಚೆನ್ನಾಗಿ ಮಾತಾಡ್ಸೋದು, ಇದೆಲ್ಲ ಅವರ ಮಾರ್ಕೆಟಿಂಗ್ ಸ್ಕಿಲ್ಲೇ ಹೊರತು ಅದ್ಯಾವುದು ಕೂಡ ಮನಸ್ಸಿಂದ ಬರ್ತಕ್ಕಂಥದ್ದಲ್ಲ. ನಿಮಗೆ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂತಾರೆ, ಆದರೆ ನೀವು ಹೋದ್ಮೇಲೆ ಇದು ಬೇರೆನೇ ಇರ್ತದೆ. ಹೇಳಮ್ಮ ಹೇಳಮ್ಮ ಅಂತಾರೆ, ಬಟ್ ಅದು ಬೇರೆನೇ ಇರುತ್ತೆ ಅದು ಹೋದ್ಮೇಲೆ. ಸೊ ಅದರಿಂದ ಯಾವುದೇ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ನಯವಾಗಿ ಮಾತಾಡ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ಆತ ತುಂಬ ಒಳ್ಳೆಯವನು, ಸದ್ಗುಣಿ ಅಂದ್ಕೊಳಕ್ಕೆ ಹೋಗಬೇಡಿ. ನಯವಾಗಿ ಮಾತಾಡಿದ ನಯವಂಚಕನೂ ಕೂಡ ಆಗಿರಬಹುದು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ. ಅದಷ್ಟೇ ಅಲ್ಲ, ತುಂಬ ಇದರಲ್ಲಿ ಈಗ LIC ನೋಡಿ, LICನಲ್ಲೇ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೆಲವೊಂದು ತುಂಬ ಚೆನ್ನಾಗಿ, ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ಸರ್ ನೋಡಿ ಸರ್ ನಿಮ್ಗೆ ಹೆಂಗಿರುತ್ತೆ ಸರ್ ಹಿಂಗಿರುತ್ತೆ ಸರ್ ಅಂದರೆ, ಆದರೆ ಒಂದು ಮುಖ್ಯವಾದಂಥ ಯಾವುದಾದ್ರೂ ಒಂದು ಪಾಯಿಂಟ್ ಇರುತ್ತಲ್ಲ, ಆ ಪಾಯಿಂಟನ್ನೇ ನಿಮ್ಗೆ ಆ ಪಾಯಿಂಟ್ ಕಡೆನೇ ತಗೊಂಡೋಗಿರಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇಂಗ್ಲೀಷ್ ಬರಲ್ಲ, ಆ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೋಜಿಗೆ ಹೋಗಿರಲ್ಲ ಅವರು. ಹೀಗಿರುತ್ತೆ ಸ್ನೇಹಿತರೆ. ಇನ್ನೂ ಒಂದು ವಿಷಯ, ಇನ್ನೂ ಯಾವ್ಯಾವ ಫೀಲ್ಡಲ್ಲಿ ಈ ಥರ ಆಗುತ್ತೆ ಅಂತಂದರೆ, ಈ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ನೀವು ಇನ್ನೊಬ್ಬ ಏನಾರ ಜಗಳ ಮಾಡ್ಕೊಂಡು ಹೋಗಿರ್ತೀರಿ, ಆಗ ಏನು ಮಾಡ್ತಾರೆ, ಅವನಿಲ್ದಂಥ ಟೈಮ್ನಲ್ಲಿ ನಿಮ್ಮ ಜೊತೆ ಬಂದುಬಿಟ್ಟು ನಿಮ್ಮ ಕಡೆ ಮಾತಾಡ್ತಿರ್ತಾರೆ ಪೊಲೀಸ್ನವರು. ಎಲ್ಲ ಪೊಲೀಸ್ನವರು ಅಲ್ಲ, ತುಂಬ ಜನ ಪೊಲೀಸ್ನವರು ಈ ಥರ ಇರ್ತಾರೆ. ನಿನ್ನ ಜೊತೆ ಅವನು ನಿಮಗೆ ಹೊಡೆದ್ಬಿಟ್ನೇನೋ, ಅವನು ಸರಿಯಾಗಿ ಮಾಡಂಬಿಡೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವನು ಇಲ್ದಂಥ ಟೈಮ್ನಾಗೆ ನಿನ್ನ ಹತ್ರ ಮಾತಾಡ್ತಾರೆ, ನಿನ್ನ ಹತ್ರ ಲಂಚನೂ ಕೂಡ ಇಸ್ಕೋತಾರೆ. ಅದೇ ನೀನಲ್ಲಿ ಇಲ್ಲದ ಟೈಮ್ನಲ್ಲಿ ಅವನ ಹತ್ರ ಹೋಗಿ ನಿನ್ನ ಬಗ್ಗೆ ಅವನಿಗೆ ಹೇಳಿ ನಿನ್ನ ಹತ್ರ ಕೂಡ ಲಂಚ ಇಸ್ಕೋತಾರೆ. ಅವಾಗ ನಿಮ್ಮಿಬ್ಬರಿಗೂ ಏನಾಗುತ್ತೆ ಗೊತ್ತಾ, ಯಪ್ಪ ಪೊಲೀಸ್ನವ್ರು ಎಷ್ಟು ಒಳ್ಳೆಯರಪ್ಪ, ಪೊಲೀಸ್ನವ್ರು ಎಷ್ಟು ಒಳ್ಳೆಯರಪ್ಪ. ಅವರು ಒಳ್ಳೆಯವರೋ ಕೆಟ್ಟವರೋ, ಆದರೆ ನಿಮ್ಮ ಮುಂದೆ ಮಾತ್ರ ಒಳ್ಳೆಯವರು ಅಂತ ತೋರಿಸ್ಕೊಂತಿರ್ತಾರೆ. ಬಿಕಾಸ್ ಆಫ್ ಮಾರ್ಕೆಟಿಂಗ್. ಯಾಕಂದರೆ ನೀವು ಆ ರೀತಿಯಾಗಿ ಇದು ಮಾಡಲಿಲ್ಲ ಅಂದರೆ ನೀವೇನು ಅವರಿಗೆ ಕೊಡಲ್ವಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲ ಪೊಲೀಸರಿಗೂ ಅಲ್ಲ,
ಸ್ವಲ್ಪ ಜನ ಪೊಲೀಸ್ನವರು ಈ ರೀತಿಯಾಗಿರ್ತಾರೆ. ಯಾವುದೇ ಒಂದು ಫೀಲ್ಡಲ್ಲಾಗಿರ್ಬೋದು, ನೀವು ಯಾವುದಾದ್ರೂ ಒಂದು ಕಂಪ್ನಿಗೆ ಹೋಗಿರ್ತೀರಿ ಅಂತ ಇಟ್ಕೊಳ್ಳಿ, ಹಳ್ಳಿಲಿಂದ ಬಂದಿರ್ತೀರಿ, ಒಂದು ಕಂಪ್ನಿಗೆ ಸೇರ್ಕೊಂಡಿರ್ತೀರಿ, ಅಲ್ಲೂ ಕೂಡ ಒಬ್ಬ ನೀವೊಂದು 18 ವರ್ಷದವ್ರು ಇರ್ತೀರಿ, ಅವನೊಂದು 25 ವರ್ಷದವ್ರು ಇರ್ತಾನೆ, ಅವನು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ ನಿಮ್ಮ ಜೊತೆ. 25-26 ವರ್ಷದ ಅವನಾದರೂ ಏಯ್ ನಾನು 7-8 ವರ್ಷದಿಂದ ಇಲ್ಲಿ ಕೆಲಸ ಮಾಡಿದ್ದೀನಿ ಮರಿ, ಏನೋ ಮರಿ ಹಂಗೆ ಹಿಂಗೆ. ಅವಾಗ ನಿಮ್ಗೇನನ್ಸುತ್ತೆ, ಅಣ್ಣ ತುಂಬ ಒಳ್ಳೆಯವರು ಅಥವಾ ಸರ್ ತುಂಬ ಒಳ್ಳೆಯವರು, ಸಖತ್ತಾಗಿ ಮಾತಾಡಿಸ್ತಿದ್ದಾರೆ ನನ್ನ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ದಿನಕ್ಕೆ ನಿಮ್ಮಲ್ಲಿ ಏನು ಮಾಡ್ತಾನೆ ಗೊತ್ತಾ, ಒಂದು 2-3 ತಿಂಗಳಾದಮೇಲೆ ಸಾಲ ಕೇಳ್ತಾನೆ. ನಯವಾಗಿ ಮಾತಾಡುವ ಇಂದಿನ ನಯವಂಚಕ ಬುದ್ಧಿ ಅಂದರೆ ಇದೇನೆ. ನಿಮ್ಮ ಜೊತೆ ಸಾಲ ಕೇಳ್ತಾನೆ, ಸಾಲ ಕೇಳೋ ಸಲುವಾಗಿಯೇ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಿರ್ತಾನೆ, ನಿಮ್ಮ ಜೊತೆ ಕ್ಲೋಸ್ ಆಗ್ತಾನೆ. ನೀವು ಸಾಲನೂ ಕೊಟ್ಟು ಬಿಡ್ತೀರಿ, ಆಮೇಲೆ ಅವನ ಹತ್ರ ವಸೂಲಿ ಮಾಡೋದೈತಲ್ಲ, ಅವನಿಗೆ ಗೊತ್ತು ಸ್ಟಾರ್ಟಿಂಗ್ ಬಂದಾಗ ಅವನು ನಿಮ್ಗೆ ಹೆಂಗೆ ಇದು ಮಾಡಬೇಕು ಅಂತ, ನಿಮ್ಮ ಜೊತೆಲೇ ಇದು ನಿಮಗೆ ಕೊಡ್ದಂಗೆ ಯಾಮಾರಿಸ್ಬಿಡ್ತಾನೆ. ಈ ರೀತಿಯಾಗೆಲ್ಲ ಇರುತ್ತೆ. ಆಮೇಲೆ ನಾನು ಹೇಳೋದು ಏನಪ್ಪ ಅಂತಂದರೆ, ನೀವು ಎಲ್ಲರೂ ಹೋಗಿರಿ, ಏನಾರು ಹೋಗಿರಿ, ನೀವು ಬೇಕಾದ ಡಿಗ್ರಿ ಮಾಡಿರಿ, ನಿಮ್ಮ ಸ್ವಂತ ಬುದ್ಧಿ ಅನ್ನೋದು ಇರಲಿ. ಯಾವನೋ ಬಂದು ಏನೋ ಒಂದು ಹೇಳ್ದ ಅಂದ ಮಾತ್ರಕ್ಕೇನೆ ಮುಕ್ತವಾಗಿ ಅವನು ಕಣ್ಣು ಮುಚ್ಕೊಂಡು ನಂಬಿಡಬೇಡಿ ಅವನ್ನ, ಅದು ಆಗುತ್ತಾ. ಆದ್ದರಿಂದ ಪ್ರಾಫಿಟ್ ಬರ್ದಿದ್ರೂ ಪರವಾಗಿಲ್ಲ, ಲಾಸ್ ಆಗದೇ ಇರಲಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿಲಿದೆ. ನನಗೆ ಒಬ್ಬ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಒಬ್ಬ ಯಾಮಾರಿಸ್ಬಿಟ್ಟ, ನನಗೂ ಒಂದಿಬ್ಬರು ಯಾಮಾರಿಸಿದ್ದಾರೆ. ಏನಪ್ಪ ಅಂತಂದರೆ ಅದು ನಿಜವಾದ ಸುಳ್ಳು ಏನೋ ನಿಜವಾಗಿದ್ರೆ ಓಕೆ. ನಾನು ಬಸ್ ಸ್ಟ್ಯಾಂಡಲ್ದಿಂದ ಬರಬೇಕಾದ್ರೆ ಹೇಳ್ದ, ಆಯ್ ಸರ್ ಏನು ಸರ್ ಅಂತಂದ. ಸರ್ ನಮ್ಮ ತುಮಕೂರು ಸರ್. ಓ ನಮ್ಮದು ತುಮಕೂರೇ ಸರ್ ಅಂತಂದ. ಓ ತುಮಕೂರು ಅವ್ರು ಅವ್ನು ಹೇಳಿ ಸರ್ ಏನು ನಾನು ನಮ್ಮೂರ ಕಡೆಯವರು ಅಲ್ವಾ, ಬೆಂಗಳೂರಲ್ಲಿ ಸಿಕ್ಬಿಟ್ರೆ ಮಾತಾಡ್ಕೊಂಡು ನಿಂತ್ಕೊಂಡೆ. ಒಂದು 1/4 ಗಂಟೆ ಮಾತಾಡ್ದ. ನಾನು ಗೆಸ್ ಕೂಡ ಮಾಡಿದೆ, ಮೋಸ್ಟ್ಲಿ ಇವನು ಏನಾರ ದುಡ್ಡು ಕಾಸು ಕೇಳ್ಬೋದಾ ಅಂತ. ಅದೇ ಥರನೇ ದುಡ್ಡು ಕೂಡ ಕೇಳ್ದ, 15 ರೂಪಾಯಿ ದುಡ್ಡು ಕೂಡ ಇಸ್ಕೊಂಡ, ಏನು ಜಾಸ್ತಿ ಇಸ್ಕೊಂಡಿಲ್ಲ. ಈ ರೀತಿಯಾಗಿ ಆಮೇಲೆ ಈ ಸ್ವಾಮೀಜಿಗಳು, ಎಲ್ಲ ಸ್ವಾಮೀಜಿಗಳಲ್ಲ, ಸ್ವಲ್ಪ ಜನ ಸ್ವಾಮೀಜಿಗಳು ಬರ್ತಾರೆ. ಮನೆ ಮುಂದೆ ಬರೋ ಎಲ್ಲ ಸ್ವಾಮೀಜಿಗಳು ಮಠ ಕಟ್ಕೊಂಡಿರಲ್ಲ. ಎಷ್ಟೋ ಜನ ಸ್ವಾಮೀಜಿಯ ವೇಷದಲ್ಲಿ ಬಂದು ತಮ್ಮ ಹೊಟ್ಟೆಯನ್ನು ಹೊರ್ಕೊಳ್ತಾ ಇರ್ತಾರೆ. ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಸ್ವಾಮೀಜಿಯ ವೇಷ ತೊಟ್ಟು ನಾರ್ಮಲಾಗಿ ಸಾಮಾನ್ಯವಾಗಿ ಜನರು ಎಷ್ಟು ದುಡಿತಾರಲ್ಲ, ಒಬ್ಬ ಆವ್ರೇಜ್ ಮನುಷ್ಯನ ಸ್ಯಾಲ್ರಿ ಒಂದು 15,000 - 20,000 ಇದೆ ಅಂದರೆ ಅದ್ರ ತ್ರಿಬಲ್ ದುಡಿತಾರವು. ಈ ರೀತಿಯಾಗಿ ಗೋವಿನ ಮುಖವಾಡ ಧರಿಸಿ ವ್ಯಾಘ್ರ ಬುದ್ಧಿ ಉಳ್ಳಂತಹ ಜನರಿರ್ತಾರೆ. ಒಬ್ಬರಿಗೆ ಸಹಾಯ ಮಾಡುವ ಮುಂಚೆ ಯೋಚನೆ ಮಾಡಿ, ಒಬ್ಬರಿಗೆ ಹಣ ಹಾಕುವ ಮುಂಚೆ ಯೋಚನೆ ಮಾಡಿ. ಆ ಹಣ ಸಹಾಯ ಬೇಡುತ್ತಿದೆಯೋ ಅಥವಾ ದೋಚುತ್ತಿದೆಯೋ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಇನ್ನು ಏನು ಹೇಳಬೇಕು ಈ ವಿಷಯದ ಬಗ್ಗೆ ಅನ್ನೋದಾದರೆ, ಈ ಒಂದು ಪ್ರಪಂಚ ನಾವು ಅಂದ್ಕೊಂತೀವಿ ಕೆಲವರು ಕಷ್ಟಪಟ್ಟು ದುಡಿಬೇಕು ಅಂತ. ದುಡಿಯೋದು ಹೆಂಗೆ ಅಂತ ಯೋಚನೆ ಮಾಡಿದ್ರೆ ಕೆಲವರು ಹೆಂಗೆ ಮೋಸ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಿರ್ತಾರೆ. ಆ ಮೈಂಡನ್ನು ನೀವು ಇಟ್ಕೊಂಡು, ನೀವು ಮೋಸ ಮಾಡಿ ಅಂತ ಹೇಳ್ತಿಲ್ಲ, ಮೋಸ ಹೋಗದೇ ಇರೋದು ಹೆಂಗೆ ಅನ್ನೋದ್ರ ಬಗ್ಗೆನಾದರೂ ನೀವು ತಿಳ್ಕೊಳ್ಳಿ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.